ಪ್ರಸಿದ್ಧವಾದಂಥ ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಕೃಪೆ ಆಶೀರ್ವಾದದಿಂದ ಇವತ್ತು ದಸರಾದ 3ನೇ ದಿನದಂದು ಇಲ್ಲಿ ತಾಯಿಯ ಕೃಪೆ ಆಶೀರ್ವಾದದಿಂದ ಇವತ್ತೆಲ್ಲರೂ ನಾವು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಊರಿನ ಹಿರಿಯರು ಎಲ್ಲರೂ ಸಹ ಆ ತಾಯಿಯ ಆಶೀರ್ವಾದ ಪಡೆದುಕೊಂಡು ಬಂದಿದ್ದೀವಿ. ಇವತ್ತು ತಾಯಿ ನಾನು ಹೇಳಬೇಕಾದ್ರೆ ಈ ತಾಯಿ ಆಶೀರ್ವಾದದಿಂದ 2 ಸಲ ನಾನು ನಗರಸಭೆ ಸದಸ್ಯನಾದೆ. ಆಮೇಲೆ ಇವತ್ತು ಆ ತಾಯಿಯ ಕೃಪೆ ಆಶೀರ್ವಾದ ಇದೆ. ತಾಯಿ ನನಗೆ ಎಂದಿಗೂ ಮರೆಗಿಲ್ಲ. ನಾನು ಈ ತಾಯಿಯ ಕೃಪೆಯಲ್ಲಿ ಇರ್ತೀನಿ. ಯಾಕೆಂದರೆ ಇವತ್ತು ನಾನು ಸಣ್ಣವನಿದ್ದಾಗಲಿದ್ದನ ದೊಡ್ಡ ತಾಯಿಯವರ ಗುಡಿಸಲಿ ಇದರಲ್ಲಿ ಭಜನೆಗಳು ಇರ್ತಿದ್ದು. ನಾವು ಆ ಟೈಮ್ನಲ್ಲಿ ಸಹ ಬಂದು ಕೂತ್ಕೊಂಡು ಭಜನೆ ಮಾಡ್ತಿದ್ದೆ. ಅವತ್ತಿಂದ ನನಗೆ ಅತ್ಯಂತ ಬಾಂಧವ್ಯತೆ ಇರುವುದರಿಂದ ಆ ತಾಯಿಯ ಕೃಪೆ ಆಶೀರ್ವಾದ ಇದೆ. ಆಮೇಲೆ ಸೌಹಾರ್ದತೆ ಮತ್ತು ಭಾವೈಕ್ಯತೆಯಿಂದ ನಮ್ಮ ನೂತನ ಅಧ್ಯಕ್ಷರಾಗಿದ್ದಂಥ ನಮ್ಮ ಬಸವರಾಜ್ ಅಣ್ಣವರು ಮತ್ತು ನಮ್ಮ ಅಶೋಕ್ ಗೌಡ ಅವರು ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಊರಿನ ಹಿರಿಯರಾದಂಥ ರುದ್ರಪ್ಪ ಕಾಳಿಯವರು ಮತ್ತು ಶರಣಪ್ಪ ಅವರು ಹಲವಾರು ಊರಿನ ಹಿರಿಯರ ಗಣ್ಯರು ಇವತ್ತು ಸೇರಿಕೊಂಡಿದ್ದಾರೆ. ಅದೆಲ್ಲರಿಗೂ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಆ ತಾಯಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತು ಎಲ್ಲ ಭಕ್ತಾದಿ ಮಂಡಳಿಗಳಿಗೆ ನನ್ನ ನಮಸ್ಕಾರಗಳು ಹೇಳುತ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ತಮ್ಮೆಲ್ಲರಿಗೂ ವಂದಿಸಿದ ಮಾತು ಮುಗಿಸ್ತೀನಿ. ಸರಿ, ರೇಣುಕಾ ದೇವಿ ಯಲ್ಲಮ್ಮ ದೇವಿಯ ಪಾದಕ್ಕೆ ಮೊದಲು ನಮಸ್ಕರಿಸುತ್ತಾ, ಈ ನವರಾತ್ರಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೇಣುಕಾ ಯಲ್ಲಮ್ಮ ದೇವಿಯ ಪುರಾಣ ಪ್ರವಚನಗಳು ಈ 9 ದಿವಸ ನಡೀತಾ ಇರ್ತವೆ. ಜೊತೆಗೆ ಇಲ್ಲಿ ಆಡಳಿತ ಮಂಡಳಿಯವರು ಸರಿಯಾದ ರೀತಿಯಲ್ಲಿ ಹಾಗೂ ಪ್ರಸಾದ ವ್ಯವಸ್ಥೆ ಜೊತೆಗೆ ಇಲ್ಲಿನ ಭಕ್ತಾದಿಗಳು ಭಾಳಷ್ಟು ಇರೋದರಿಂದ ಗಂಗಾವತಿಯ ಈ ಎಲ್ಲ ವರ್ತಕರು ಹಾಗೂ ಎಲ್ಲ ಜನರು ಈ ದೇವಿ ಗುಡಿಗೆ ತಮ್ಮ ಕೈಲಾದ ಮಟ್ಟಿಗೆ ತನ್ನ ಮನ ಧನದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆ ರೀತಿಯಲ್ಲಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಕೇಳ್ಕೊಳ್ತಾ, ಹಾಗೆ ಎಲ್ಲರಿಗೂ ಗಂಗಾವತಿಯ ಜನತೆಗೆ ಹಾಗೂ ಈ ಆಡಳಿತ ಮಾಡೋ ವರ್ಗಕ್ಕೆ ಇನ್ನು ತಾಯಿ ಆಶೀರ್ವಾದ ಇನ್ನೂ ಸಿಗಲಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ನನ್ನ ಆರಾಧ್ಯ ದೇವಿ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಪಾದಗಳ ಸಾಷ್ಟಾಂಗ ನಮಸ್ಕರಿಸಿ ಹಾಗೂ ತಾಯಿ ರುದ್ರಮ್ಮ ತಾಯಿಯವರ ಆಶೀರ್ವಾದದೊಂದಿಗೆ ಮತ್ತು ಈ ದೇವಸ್ಥಾನದ ಮಾತುಶ್ರೀ ಗಂಗಮ್ಮ ತಾಯಿಯವರು ಧರ್ಮಕರ್ತರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ 46ನೇಯ ಶರಣರ ಅಂಗವಾಗಿ 46ನೇ ಪುರಾಣ ಪ್ರಾರಂಭೋತ್ಸವವಾಗಿದ್ದು 22ರಿಂದ ಈ ಗುಡಿಯಲ್ಲಿ ಅಮಾವಾಸ್ಯೆ ದಿವಸ ಗಂಗೆ ಸ್ಥಳ 22ನೇ ತಾರೀಕಿಂದ ಮತ್ತು ಪುರಾಣ ಪ್ರಾರಂಭವಾಗಿದೆ. ದಿನನಿತ್ಯ ಬೆಳಗ್ಗೆ ರುದ್ರಾಭಿಷೇಕ ಮತ್ತು ಮಧ್ಯಾಹ್ನ ಮಹಾಪ್ರಸಾದ ಮತ್ತು ಮಹಾಮಂಗಳಾರತಿ, ಸಾಯಂಕಾಲ 7:30ಕ್ಕೆ ಪುರಾಣ ಪ್ರಾರಂಭಗೊಳ್ಳುತ್ತದೆ. ಪುರಾಣ ಪ್ರಾರಂಭ ಮಾಡುವರು ಹೇಳ್ತಕ್ಕಂಥ ಪ್ರವಚನಕಾರರು ಶ್ರೀ ಸೋಮಶೇಖರ ಶಾಸ್ತ್ರಿಗಳು ಹಿರೇಮಠ ಉಡುಮಕಲ್ಲು ಇವರು ಪ್ರವಚನ ಹೇಳ್ತಾರೆ. ಪುರಾಣ ವಾಚಕರಾಗಿರ್ತಕ್ಕಂಥ ವೇದಮೂರ್ತಿ ರುದ್ರೇಶ್ವರಗಳು ಎಮ್ಮೆ ಅಯೋಧ್ಯೆ ಮಲ್ಲಿಕಾರ್ಜುನ ಮಠ ಇವರು ದಿನನಿತ್ಯ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಈ ತಾಯಿ ದೇವಸ್ಥಾನಕ್ಕೆ ಆಗಮಿಸಿ ತಾಯಿಗೆ ಆಶೀರ್ವಾದ ಪಡ್ಕೊಂಡು ತಾವೆಲ್ಲ ಆ ತಾಯಿ ಆಶೀರ್ವಾದದಿಂದ ಎಲ್ಲರೂ ಉದ್ಧಾರ ಆಗೋಣ. ಅದರ ಜೊತೆಗೆ ಇಲ್ಲಿ ಸುಮಾರು ನಾನು ಈ ತಾಯಿಯಲ್ಲಿ ಸೇವೆ ಮಾಡ್ಕೊತ ಬಂದಿರತಕ್ಕಂಥ ನಾನೊಬ್ಬ ಭಕ್ತ. ನಾನು 1992ರಿಂದ ನಾನು ಇಲ್ಲಿ ಅಮ್ಮನ ನಡ್ಕೊಳ್ತಾ ಇದ್ದೀನಿ. ಅಮ್ಮನ ಆಶೀರ್ವಾದದಿಂದ ನನಗೆ ಚೆನ್ನಾಗಿ ಅವಕಾಶ ಆಗಿದೆ. ಇಲ್ಲಿ ಗಂಗಮ್ಮ ತಾಯಿಯವರ ಶಕ್ತಿ ಮತ್ತು ಯಲ್ಲಮ್ಮ ತಾಯಿಯವರ ಶಕ್ತಿ ಎರಡೂ ಇಲ್ಲಿ ಭಾಳ ಶಕ್ತಿ ಕೆಲಸ ಮಾಡ್ತಾ ಇದೆ. ಗಂಜಿನ ವರ್ತಕರು ಹಾಗೂ ಗಂಗಾವತಿ ಮಹಾನಗರ ಜನತೆ ಕೇಳ್ಕೊಳ್ಳೋದಿಷ್ಟೇ, ತಾವು ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ನಿಮಗೆಲ್ಲ ಫಲಗಳು ಸಿಗಲಿ, ತಾವೆಲ್ಲರೂ ಆಗಮಿಸಿ ಪುರಾಣದಲ್ಲಿ ಭಾಗವಹಿಸಿ ತಾಯಿ ಪಾತ್ರ ಆಗ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಜಯ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ನಡೆದಾಡುವ ದೇವತೆ ಆಗಿರುವಂತಹ ಈ ದೇವಸ್ಥಾನದ ಧರ್ಮಕರ್ತರು ಆಗಿರುವಂತಹ ನಡೆದಾಡುವ ದೇವತೆ ಮಾತೋಶ್ರೀ ಗಂಗಮ್ಮ ತಾಯಿಯ ಪಾದಗಳಿಗೆ ನಮಸ್ಕರಿಸುತ್ತಾ, 46ನೇ ವರ್ಷದ ಶರಣವರಾತ್ರಿ ಅಂಗವಾಗಿ ಇವತ್ತಿನ 4ನೇ ದಿನ ಪುರಾಣ ಪ್ರಾರಂಭವಾಗಿ ಶ್ರೀ ದೇವಿ ಪುರಾಣ ಪ್ರತಿದಿನ ಸಾಯಂಕಾಲ 7:05ರಿಂದ 9 ಗಂಟೆವರೆಗೆ ನಡೀತದೆ.
ಇಲ್ಲಿ ಪ್ರತಿ ದಿವಸ 21/9/2025 ಸಾಯಂಕಾಲ ಅಮ್ಮನವರು ಗಂಗೆ ಸ್ಥಳಕ್ಕೆ ಹೋಗುವ ಕಾರ್ಯಕ್ರಮ ಈ ದೇವಸ್ಥಾನ ಡೊಳ್ಳು ಬಾಜೆ ಭಜಂತ್ರದೊಂದಿಗೆ ನೆರವೇರಿಸಲಾಯಿತು. 22/9/2025 ಸೋಮವಾರದಿಂದ 2/10/2025 ಗುರುವಾರದವರೆಗೆ ಪ್ರತಿದಿನ 7:05ರಿಂದ 9 ಗಂಟೆವರೆಗೆ ಪ್ರಮಾಣ ನಡೆಯುತ್ತಿದೆ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ 4:30ರಿಂದ 6 ಗಂಟೆವರೆಗೆ ಶ್ರೀ ದೇವಮೂರ್ತಿಗೆ ರುದ್ರಾಭಿಷೇಕ ಹಾಗೂ 10 ಗಂಟೆಗೆ ಭಜನೆ, 11 ಗಂಟೆಗೆ ಮಹಾಮಂಗಳಾರತಿ, 1 ಗಂಟೆಗೆ ಮಹಾಪ್ರಸಾದ ಇರುತ್ತದೆ. ಪ್ರತಿದಿನ ಕೂಡ ಇಲ್ಲಿ ಬೆಳಗ್ಗೆ ಅಭಿಷೇಕ ಬಂದಂಥ ಭಕ್ತಾದಿಗಳಿಗೆ ನಾಷ್ಟ ಇರ್ತದೆ. ಬೆಳಗ್ಗೆ ಮಧ್ಯಾಹ್ನ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ಸೇವೆ ಇರ್ತದೆ. ಸಾಯಂಕಾಲ 7 ಗಂಟೆ ಆದ ನಂತರ ಪುರಾಣ ಮಂಗಲದ ನಂತರ ಪ್ರತಿದಿನ 9 ಗಂಟೆಗೆ ಪ್ರಸಾದ ನಡೀತದೆ. ಇದೇ ರೀತಿ 10 ದಿನಗಳ ಕಾಲ ಇಲ್ಲಿ ಮಧ್ಯಾಹ್ನ ಸಾಯಂಕಾಲ ಪ್ರಸಾದ ಇರ್ತದೆ. ಆದ ಭಕ್ತಾದಿಗಳು ಬಂದು ಎಲ್ಲ ಇಲ್ಲಿ ಗಂಗಾವತಿ ನಗರದ ಭಕ್ತಾದಿಗಳು ಬಂದು ಅಮ್ಮನ ಕೃಪೆ ಪಾತ್ರರಾಗಬೇಕಾದ ವಿನಂತಿ. ಹಾಗೇನೆ ಈ ದೇವಸ್ಥಾನದ ಪ್ರತಿ ವರ್ಷ ಕೂಡ ಈ CBS ಗಂಜ್ ವರ್ತಕರು ಅಮ್ಮನ ಸೇವೆಗೆ ಪ್ರತಿಯೊಂದು ಅಂಗಡಿಯವರು ಕೂಡ 101 ಪ್ರತಿಯೊಂದು ಅಂಗಡಿಯವರು ಕೂಡ 25 ಅಕ್ಕಿ ಕೊಟ್ಟು ಈ ಅಮ್ಮನ ಪ್ರತಿ ವರ್ಷನೂ ವಿಜೃಂಭಣೆಯಿಂದ ಅನ್ನ ಪ್ರಸಾದ ನೆರವೇರಿಸಿದಂತಂದ್ರೆ ಅದು ನಮ್ಮ CBS ಗಂಜಲಿಂದ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅಮ್ಮನವರು ಬಂದು ಇಲ್ಲಿ ಸೇವೆ ಮಾಡಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತೀನಿ.